ಕುಮಾರಣ್ಣ ಖಬರ್ದಾರ್, ನಿನ್ ಚೇಲಗಳಿಗೆಲ್ಲ ಎದುರೋನಲ್ಲ ನಾನು. ಕುಮಾರಣ್ಣ ಖಬರ್ದಾರ್, ಕುಚ್ ಭಿ ನಹೀ ಕರ್ ಸಕ್ತಾ. ನಮಸ್ಕಾರ ಸ್ನೇಹಿತರೆ, ಇತ್ತೀಚೆಗಷ್ಟೇ ಚಿಕ್ಕಬಳ್ಳಾಪುರದಲ್ಲಿ ತನ್ನ ಸ್ವಂತ ಜನರಿಂದಲೇ ಚಪ್ಪಲಿ ಏಟಿನಿಂದ ಹೊಡೆಸಿಕೊಂಡು ಪ್ರದೀಪ್ ಈಶ್ವರ್ ಓಡಿ ಹೋಗಿದ್ದು ಯಾಕೆ? ಅಷ್ಟೇ ಅಲ್ಲದೆ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರ ವಿರುದ್ಧ ತೊಡೆ ತಟ್ಟಿ ಚಾಲೆಂಜ್ ಹಾಕಿದ ಈ ಪ್ರದೀಪ್ ಈಶ್ವರ್ ಯಾರು? ಓದಿರೋದು ಕೇವಲ PUC, ಆದರೆ ಸಾವಿರಾರು ಕೋಟಿಯ ಪರಿಶ್ರಮ ಅಕಾಡೆಮಿಯನ್ನ ಕಟ್ಟಿದ್ದು ಯಾಕೆ? ಎಲ್ಲ ಕಡೆ ತೆಲುಗು ಫಿಲ್ಮ್ ಡೈಲಾಗ್ಗಳನ್ನ ಹೊಡೆದುಕೊಂಡು ಮೋಟಿವೇಶನಲ್ ಸ್ಪೀಚ್ ನೀಡುವ ಪ್ರದೀಪ್ ಈಶ್ವರ್ನ ತಂದೆ ತಾಯಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಯಾಕೆ? ಪ್ರದೀಪ್ ಈಶ್ವರ್ನ ಎಲ್ಲರೂ ಹುಚ್ಚ ಎಂದು ಕರೆಯೋದಾದ್ರೂ ಯಾಕೆ? ಮನೆಯಲ್ಲಿ ಈ ಪ್ರದೀಪ್ ಈಶ್ವರ್ ಇದೇ ರೀತಿ ಇರ್ತಾರ? ಅವರ ಹೆಂಡತಿ ಮಕ್ಕಳು ಯಾರು? ಅವರು ಪ್ರದೀಪ್ ಈಶ್ವರ್ ಅವರ ಬಗ್ಗೆ ಹೇಳೋದಾದ್ರೂ ಏನು ಅಂತ ಗೊತ್ತಾ? ಇನ್ನು ಪ್ರದೀಪ್ ಈಶ್ವರ್ನ ಒಟ್ಟು ಆಸ್ತಿ ಎಷ್ಟು ಕೋಟಿ ತಿಳಿದರೆ ನಿಜಕ್ಕೂ ನೀವು ಕೂಡ ಶಾಕ್ ಆಗ್ತೀರಾ. ಆ ಸಂಪೂರ್ಣ ವಿವರವನ್ನ ನೋಡುವ ಮುನ್ನ ಈ ಪ್ರದೀಪ್ ಈಶ್ವರ್ ಬರೀ ಬಿಲ್ಡಪ್ ಗಳನ್ನ ಕೊಡೋದನ್ನ ನಿಲ್ಲಿಸಿ ಜನರಿಗಾಗಿ ಮೊದಲು ಕೆಲಸ ಮಾಡಲಿ ಅಂತ ನೀವು ಕೂಡ ಬಯಸೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ. ನಿಮ್ಗೇನನ್ಸುತ್ತೆ, ಮುಂದಿನ ಬಾರಿ ಪ್ರದೀಪ್ ಈಶ್ವರ್ ಮತ್ತೆ MLA ಆಗ್ತಾರಾ? ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ, ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಸ್ನೇಹಿತರೆ, ಪ್ರದೀಪ್ ಈಶ್ವರ್ ಅಂತಂದ್ರೆ ಮೊದಲಿಗೆ ನೆನಪಿಗೆ ಬರೋದೇ ಅವರ ಸಿನಿಮಾ ಡೈಲಾಗ್ಗಳು. ಆದರೆ ಅವರು ಅನೇಕ ಒಳ್ಳೆಯ ಕೆಲಸಗಳನ್ನ ಕೂಡ ಮಾಡಿದ್ದಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಮಂತ್ರಿ ಆಗೋಕೆ ಪ್ಲಾನ್ ಮಾಡ್ತಿದ್ದಾರೆ ಅಂತ ಕಾಣಿಸುತ್ತೆ. ಅದಕ್ಕಾಗಿ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅವರ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತನಾಡ್ತಿದ್ದಾರೆ. ಇನ್ನು ಪ್ರದೀಪ್ ಈಶ್ವರ್ ರಾಜಕೀಯಕ್ಕೆ ಬರಲು ಕಾರಣವಾದ್ರು ಏನು? ಯಾಕೆ ಕೆ ಸುಧಾಕರ್ ಕಂಡ್ರೆ ಇವರಿಗೆ ಅಷ್ಟೊಂದು ದ್ವೇಷ? ಕೇವಲ 38 ವರ್ಷಕ್ಕೆ ಯಾವುದೂ ಒಂದು ಬ್ಯಾಕ್ಗ್ರೌಂಡ್ ಇಲ್ಲದೆ ಪ್ರದೀಪ್ ಈಶ್ವರ್ MLA ಆಗಿದ್ದು ಹೇಗೆ? ಇನ್ನು ಇವರ ಪತ್ನಿ ಯಾಕೆ ಎಲ್ಲೂ ಕೂಡ ಕಾಣಿಸಿಕೊಳ್ಳಲ್ಲ? ಅವರು ಪ್ರದೀಪ್ ಈಶ್ವರ್ ಅವರ ಬಗ್ಗೆ ಏನು ಹೇಳಿದ್ದಾರೆ ಎಂದು ನೋಡುವ ಮುನ್ನ ಪ್ರದೀಪ್ ಈಶ್ವರ್ ಅವರ ಹಿನ್ನೆಲೆ ಆದ್ರೂ ಏನು, ಯಾಕೆ ಅವರು ಈ ರೀತಿ ಆಡ್ತಾ ಇರ್ತಾರೆ ಅಂತ ಸ್ವಲ್ಪ ಡೀಟೇಲ್ಡ್ ಆಗಿ ನೋಡೋಣ ಬನ್ನಿ. ಸ್ನೇಹಿತರೆ, ಪ್ರದೀಪ್ ಈಶ್ವರ್ ಹುಟ್ಟಿರೋದು ಚಿಕ್ಕಬಳ್ಳಾಪುರದ ಪೆರೇಸಂದ್ರ ಎಂಬ ಗ್ರಾಮದಲ್ಲಿ. ಇನ್ನು ಪೆರೇಸಂದ್ರ ಆಂಧ್ರ ಪ್ರದೇಶಕ್ಕೆ ತುಂಬಾನೇ ಹತ್ತಿರದಲ್ಲಿರುವಂತಹ ಗ್ರಾಮ. ಅದಕ್ಕಾಗಿಯೇ ಪ್ರದೀಪ್ ಈಶ್ವರ್ ತುಂಬಾ ಚೆನ್ನಾಗಿ ತೆಲುಗುವನ್ನ ಮಾತನಾಡ್ತಾರೆ. ಇನ್ನು ಇವರ ತಂದೆಯ ಹೆಸರು ಬಂದು ಈಶ್ವರ್ ಹಾಗೂ ಇವರ ತಾಯಿಯ ಹೆಸರು ಬಂದು ಮಂಜುಳಾ. ಇನ್ನು ಪ್ರದೀಪ್ ಈಶ್ವರ್ ಅವರು ಬಲ್ಜಿಗ ಸಮುದಾಯಕ್ಕೆ ಸೇರಿದವರು. ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ಪ್ರದೀಪ್ ಈಶ್ವರ್ ಅವರ ತಾತ ಸಿಕ್ಕಾಪಟ್ಟೆ ಆಸ್ತಿಯನ್ನ ಮಾಡಿಟ್ಟಿದ್ರು. ನಂತರ ಕಾರಣಾಂತರಗಳಿಂದ ಆ ಜಮೀನುಗಳನ್ನ ಕಳೆದುಕೊಂಡ್ರು. ಇನ್ನು ಇವರ ಶಾಲೆಯ ದಿನಗಳನ್ನ ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿದ್ರು. ಇನ್ನು ಪ್ರದೀಪ್ ಈಶ್ವರ್ PUC ಓದುತ್ತಿದ್ದ ಸಂದರ್ಭದಲ್ಲಿ ಅವರ ತಂದೆ ತಾಯಿ ವಿಷವನ್ನ ಕುಡಿದು ಆತ್ಮಹತ್ಯೆಗೆ ಶರಣಾದ್ರು. ಇದಕ್ಕೆ ಕಾರಣ ಅವರ ಸಂಬಂಧಿಕರು ಅವರಿಗೆ ಆಸ್ತಿ ವಿಚಾರದಲ್ಲಿ ಮೋಸ ಮಾಡಿದ್ರು ಹಾಗೂ ಅವಮಾನ ಕೂಡ ಮಾಡಿದ್ರು. ಅದಕ್ಕಾಗಿಯೇ ಅವರ ತಂದೆ ತಾಯಿ ವಿಷವನ್ನ ಕುಡಿದು ಬಿಟ್ರು. ಈ ಸಂದರ್ಭದಲ್ಲಿ ಅವರನ್ನು ಉಳಿಸಿಕೊಳ್ಳಲು ಹತ್ತಿರದ ಆಂಧ್ರ ಪ್ರದೇಶನ ಹಿಂದೂಪುರದ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಯಿತು. ಆದರೆ ಆ ಸಂದರ್ಭದಲ್ಲಿ ವೈದ್ಯರು ಇಲ್ಲದಂತಹ ಕಾರಣ ಅವರ ತಂದೆ ತಾಯಿ ಪ್ರಾಣ ಬಿಟ್ರು. ಇದನ್ನೇ ಮನಸ್ಸಿನಲ್ಲಿಟ್ಕೊಂಡು ಪ್ರದೀಪ್ ಈಶ್ವರ್ MLA ಆದ ಬಳಿಕ ಅಮ್ಮ ಆಂಬ್ಯುಲೆನ್ಸ್ ಶುರು ಮಾಡಿದ್ದಾರೆ. ಇದು ಬಡವರಿಗೆ, ಕಷ್ಟದಲ್ಲಿದ್ದವರಿಗೆ ಕೇವಲ 10 ನಿಮಿಷದಲ್ಲಿ ಮನೆಯ ಬಳಿ ಆಂಬ್ಯುಲೆನ್ಸ್ ಬರುತ್ತೆ. ಇನ್ನು ಪ್ರದೀಪ್ ಈಶ್ವರ್ ತಂದೆ ತಾಯಿ PUC ನಲ್ಲಿ ಇದ್ದಾಗ ತೀರಿಕೊಂಡ್ರು. ಆರ್ಥಿಕ ಸಂಕಷ್ಟದ ಕಾರಣ ಪ್ರದೀಪ್ ಈಶ್ವರ್ ಡಿಗ್ರಿ ಕಂಪ್ಲೀಟ್ ಮಾಡಲೇ ಇಲ್ಲ. ಈ ಟೈಮ್ನಲ್ಲಿ ತಮ್ಮ ಜೀವನ ನಡೆಸಲು ಟ್ಯೂಷನ್ಗಳನ್ನ ಕೂಡ ಶುರು ಮಾಡಿದ್ರು. ಅದರಲ್ಲೂ ಬಯಾಲಜಿ ಸಬ್ಜೆಕ್ಟ್ ಅನ್ನು ಅದ್ಭುತವಾಗಿ ಪಾಠ ಮಾಡ್ತಿದ್ರು. ಇದರಿಂದ ಅನೇಕ ಕಾಲೇಜ್ಗಳಲ್ಲಿ ಗೆಸ್ಟ್ ಲೆಕ್ಚರರ್ ಆಗಿ ಹೋಗ್ತಾ ಇದ್ರು. ಪಾಠಗಳ ಮಧ್ಯದಲ್ಲಿ ಅನೇಕ ಮೋಟಿವೇಶನ್ ಕಥೆಗಳನ್ನ ಕೂಡ ಹೇಳ್ತಿದ್ರು. ಇದರಿಂದ ಒಬ್ಬ ಸ್ಟೂಡೆಂಟ್ ಕೂಡ ಇವರ ಕ್ಲಾಸ್ಗಳನ್ನ ಮಿಸ್ ಮಾಡ್ಕೊಳ್ತಿರ್ಲಿಲ್ಲ. ಪ್ರದೀಪ್ ಈಶ್ವರ್ ಎಷ್ಟರ ಮಟ್ಟಿಗೆ ಫೇಮಸ್ ಆದ್ರು ಅಂತಂದ್ರೆ ಅವರು ಇಲ್ವಾದ್ರೆ ಕಾಲೇಜ್ ನಡೀತಾನೇ ಇರಲಿಲ್ಲ.
ಇದನ್ನ ಅರಿತ ಪ್ರದೀಪ್ ಈಶ್ವರ್ ಸ್ವಂತ ಟ್ಯೂಷನ್ ಇನ್ಸ್ಟಿಟ್ಯೂಟ್ಗಳನ್ನು ಕೂಡ ಪ್ರಾರಂಭಿಸಿದ್ರು. ಇದರ ಮಧ್ಯದಲ್ಲಿ ಪ್ರದೀಪ್ ಈಶ್ವರ್ ಅವರು ಲೋಕಲ್ ಟಿವಿ ಚಾನೆಲ್ನಲ್ಲಿ ಆಂಕರ್ ಆಗಿ ಕೂಡ ಕೆಲಸವನ್ನ ಮಾಡ್ತಿದ್ರು. ಇನ್ನು 2018 ಚುನಾವಣೆ ಸಂದರ್ಭದಲ್ಲಿ ಪಕ್ಷೇತರ ಅಭ್ಯರ್ಥಿ ಅಂದ್ರೆ ನವೀನ್ ಕಿರಣ್ ಅನ್ನುವವರ ಪರ ಪ್ರಚಾರ ಕೂಡ ಮಾಡಿದ್ರು. ಈ ಸಂದರ್ಭದಲ್ಲಿ ಪ್ರದೀಪ್ ಈಶ್ವರ್ ಅವರ ಮೇಲೆ ಅನೇಕ ಕೇಸ್ಗಳು ಕೂಡ ಬುಕ್ ಆದ್ವು. ಎಲೆಕ್ಷನ್ ಮುಗಿದ ಮೇಲೆ ಪರಿಶ್ರಮ ನೀಟ್ ಅಕಾಡೆಮಿಯನ್ನು ಶುರು ಮಾಡಿದ್ರು. ಮೊದಲ ಬಾರಿಗೆ ಪ್ರದೀಪ್ ಈಶ್ವರ್ ಬಳಿ ಕೇವಲ 60 ಸ್ಟೂಡೆಂಟ್ಸ್ಗಳು ಇದ್ರು. ಈ 60 ಸ್ಟೂಡೆಂಟ್ಸ್ಗಳ ಪೈಕಿ ಮೊದಲ ಪ್ರಯತ್ನದಲ್ಲೇ 48 ಸ್ಟೂಡೆಂಟ್ಸ್ಗಳಿಗೆ ಡಾಕ್ಟರ್ ಸೀಟ್ ಸಿಕ್ತು. ಇದರಿಂದ ಪರಿಶ್ರಮ ನೀಟ್ ಅಕಾಡೆಮಿಗೆ ತುಂಬಾ ಒಳ್ಳೆಯ ಹೆಸರು ಬಂತು. ಮುಂದಿನ ವರ್ಷ 130 ಸ್ಟೂಡೆಂಟ್ಸ್ಗಳು ಆದ್ರು. ಈ ಬಾರಿ 85 ಸ್ಟೂಡೆಂಟ್ಸ್ಗಳಿಗೆ ಮೆಡಿಕಲ್ ಸೀಟ್ ಸಿಕ್ತು. ಪರಿಶ್ರಮ ಅಕಾಡೆಮಿ ಮತ್ತೆ ಹಿಂದಿರುಗಿ ನೋಡಲೇ ಇಲ್ಲ. ಈಗ ಈ ಅಕಾಡೆಮಿಯಲ್ಲಿ 10,000ಕ್ಕೂ ಅಧಿಕ ಸ್ಟೂಡೆಂಟ್ಸ್ಗಳು ಇದ್ದಾರೆ. ಒಬ್ಬ ವಿದ್ಯಾರ್ಥಿಯಿಂದ ಬರೋಬ್ಬರಿ 3 ಲಕ್ಷ ರೂಪಾಯಿ ತೆಗೆದುಕೊಳ್ತಾರೆ ಫೀಸ್ ಅಂತ. ಪರಿಶ್ರಮ ನೀಟ್ ಅಕಾಡೆಮಿಯ ವಾರ್ಷಿಕ ಆದಾಯ ಬರೋಬ್ಬರಿ 300 ಕೋಟಿ ರೂಪಾಯಿ. ಇನ್ನು ಪ್ರದೀಪ್ ಈಶ್ವರ್ ಸಿಕ್ಕಾಪಟ್ಟೆ ಫೇಮಸ್ ಆಗ್ಬಿಟ್ರು. ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರದಿಂದ ಕಾಂಗ್ರೆಸ್ ಟಿಕೆಟ್ ಸಿಕ್ತು. ಕರ್ನಾಟಕದಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಷ್ಟು ಯಾವ ಕ್ಷೇತ್ರ ಕೂಡ ಫೇಮಸ್ ಆಗಲಿಲ್ಲ. ಯಾಕಪ್ಪ ಅಂತಂದ್ರೆ ಹಗಲು ರಾತ್ರಿ ಪ್ರದೀಪ್ ಈಶ್ವರ್ ಅವರು ತೆಲುಗು ಫಿಲ್ಮ್ ಡೈಲಾಗ್ಗಳನ್ನ ಹೊಡೆದಿದ್ದು. ಜನರಿಗೆ ಒಳ್ಳೆಯ ಎಂಟರ್ಟೈನ್ಮೆಂಟ್ ನೀಡಿದ್ರು. ಇನ್ನು ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿಗಳ ಎಫೆಕ್ಟ್ ಇಂದ ಪ್ರದೀಪ್ ಈಶ್ವರ್ ಎಲೆಕ್ಷನ್ನಲ್ಲಿ ಗೆದ್ದೇ ಬಿಟ್ರು. ಇನ್ನು ಪ್ರದೀಪ್ ಈಶ್ವರ್ ಬಿಜೆಪಿಯ ಸುಧಾಕರ್ ವಿರುದ್ಧ 10,000 ವೋಟ್ಗಳಿಂದ ಗೆದ್ರು. ಪ್ರದೀಪ್ ಈಶ್ವರ್ ಮತ್ತು ಸುಧಾಕರ್ ಅಕ್ಕಪಕ್ಕದ ಮನೆಯವರೇ, ಆದರೆ ಈಗ ಬದ್ಧ ವೈರಿಗಳಾಗಿ ಬದಲಾಗಿದ್ದಾರೆ. ಇನ್ನು ಪ್ರದೀಪ್ ಈಶ್ವರ್ನ ಕುಟುಂಬದ ವಿಚಾರಕ್ಕೆ ಬರೋದಾದ್ರೆ ಅವರ ಪತ್ನಿಯ ಹೆಸರು ಬಂದು ನಯನ ಅಂತ. ಇವರು ಕೂಡ ಪರಿಶ್ರಮ ನೀಟ್ ಅಕಾಡೆಮಿಯಲ್ಲಿ ಲೆಕ್ಚರರ್ ಆಗಿ ಕೆಲಸವನ್ನ ಮಾಡ್ತಿದ್ದಾರೆ. ಇನ್ನು ಇವರಿಬ್ಬರಿಗೂ ಒಂದು ಮಗು ಕೂಡ ಇದೆ. ಇನ್ನು ಪ್ರದೀಪ್ ಈಶ್ವರ್ ಘೋಷಣೆ ಮಾಡಿಕೊಂಡಿರುವಂತಹ ಆಸ್ತಿ ಕೇವಲ 89 ಲಕ್ಷ ರೂಪಾಯಿ. ಇವರ ವಾರ್ಷಿಕ ಆದಾಯ 34 ಲಕ್ಷ ರೂಪಾಯಿ. ಇನ್ನು ಪ್ರದೀಪ್ ಈಶ್ವರ್ ಅವರು ಬಿಗ್ ಬಾಸ್ ಸೀಸನ್ 10ಕ್ಕೆ ಗೆಸ್ಟ್ ಆಗಿ ಕೂಡ ಬಂದಿದ್ರು. ಅಷ್ಟೇ ಅಲ್ಲದೆ ಕಬ್ಜಾನಂತಹ ಸಿನಿಮಾಗಳಿಗೆ ಡೈಲಾಗ್ ರೈಟರ್ ಆಗಿ ಕೂಡ ಕೆಲಸವನ್ನ ಮಾಡಿದ್ದಾರೆ. ಇನ್ನು ಪ್ರದೀಪ್ ಈಶ್ವರ್ಗೆ ಇರುವಂತಹ ಏಕೈಕ ಆಸೆ ಏನಪ್ಪಾ ಅಂತಂದ್ರೆ ಮುಂದೊಂದು ದಿನ ಕರ್ನಾಟಕದ ಚೀಫ್ ಮಿನಿಸ್ಟರ್ ಆಗಲೇಬೇಕು ಎಂದು. ಪ್ರದೀಪ್ ಈಶ್ವರ್ ಅನೇಕ ಬಡ ಮಕ್ಕಳಿಗೆ ತಮ್ಮ ಸ್ವಂತ ಕೈಯಿಂದ ದುಡ್ಡನ್ನ ಹಾಕಿ MBBS ಓದಿಸ್ತಾ ಇದ್ದಾರೆ. ಮತ್ತೆ ಒಂದು ಸರ್ಕಾರಿ ಶಾಲೆಯನ್ನ ಕೂಡ ದತ್ತು ಪಡೆದುಕೊಂಡಿದ್ದಾರೆ. ಅನೇಕ ಒಳ್ಳೆಯ ಕೆಲಸಗಳನ್ನ ಕೂಡ ಪ್ರದೀಪ್ ಈಶ್ವರ್ ಮಾಡಿದ್ದಾರೆ. ಆದರೆ ತಾನು ಫೇಮಸ್ ಆಗೋಕೋ ಅಥವಾ ಮಾತಿನ ಮೇಲೆ ಕಂಟ್ರೋಲ್ ಇಲ್ಲದೆ ಬೇರೆ ಪಕ್ಷದ ರಾಜಕಾರಣಿಗಳನ್ನ ಏಕವಚನದಲ್ಲಿ ಬೈತಾರೆ. ಇನ್ನು ನಿಮಗೆ ಪ್ರದೀಪ್ ಈಶ್ವರ್ ಅಂದ್ರೆ ಮೊದಲು ಏನ್ ನೆನಪಿಗೆ ಬರುತ್ತೆ? ಇವರು ಮುಂದಿನ ದಿನಗಳಲ್ಲಿ ಕರ್ನಾಟಕದ CM ಆಗ್ತಾರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.